Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Bless the day in the presence of God. ಕರ್ತನ ಸಾನ್ನಿಧ್ಯದಲ್ಲಿ ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. Today God has a message for our heart. ಕರ್ತನು ನಮಗೊಂದು ಹೃದಯಕ್ಕೆ ಒಂದು ಸಂದೇಶವನ್ನು ಕೊಡಲಿದ್ದಾನೆ. So when a seed is planted in the soil, ಯಾವಾಗ ಒಂದು ಬೀಜವು ಭೂಮಿಯಲ್ಲಿ ಬಿತ್ತಲ್ಪಡುತ್ತದೋ, see, the soil helps the seed to grow in the ground. ಆ ಮಣ್ಣು ಬೀಜವು ಬೆಳೆಯುವುದಕ್ಕೆ ಆ ಮಣ್ಣು ಸಹಾಯ ಮಾಡುತ್ತದೆ. Similarly, ಅದೇ ರೀತಿಯಲ್ಲಿ whatever is sown in our heart, ನಮ್ಮ ಹೃದಯದಲ್ಲಿ ಏನೇನು ಬಿತ್ತಲ್ಪಡುತ್ತದೋ, the heart helps in growing that thing. ಆ ವಿಚಾರವನ್ನ ನಮ್ಮ ಹೃದಯವು ಬೆಳೆಯುವಂತೆ ಮಾಡುತ್ತದೆ. Are you understanding this ಈ word? ವಿಚಾರವನ್ನ ವಾಕ್ಯವನ್ನ ಅರ್ಥವಾಗ್ತಾ Any ಇದೆಯಾ? seed you plant in the soil, ನೀವು ಮಣ್ಣಿನಲ್ಲಿ ಯಾವುದೇ ಬೀಜವನ್ನು ಬಿತ್ತಿದರೂ ಕೂಡ the soil, the water, the sunlight, make sure that they help to grow the seed. ಮಣ್ಣು, ಸೂರ್ಯನ ಕಿರಣ, ಅದೇ ರೀತಿಯಲ್ಲಿ ಅದಕ್ಕೆ ಬೇಕಾಗಿರುವಂತ ಸೂರ್ಯನ ಕಿರಣ ಆಗಿರ್ಬೋದು, ನೀರು ಆಗಿರಬಹುದು, ಆ ಬೀಜವನ್ನು ಬೆಳೆಯುವಂತೆ ಮಾಡುತ್ತದೆ. Similarly, ಅದೇ ರೀತಿಯಲ್ಲಿ whatever you sow into your heart, ನಿಮ್ಮ ಹೃದಯಕ್ಕೆ ನೀವು ಏನನ್ನ ಬಿತ್ತುತ್ತೀರೋ, the heart will help to grow that thing in your life. ನಿಮ್ಮ ಹೃದಯವು ಆ ವಿಚಾರವು ಬೆಳೆಯುವಂತೆ ಮಾಡುತ್ತದೆ. Sometimes you have made decisions to make changes in your life. ನಿಮ್ಮ ಜೀವಿತದಲ್ಲಿ ಕೆಲವು ಬಾರಿ ನಾನು ಈ ರೀತಿಯಲ್ಲಿ ಬದಲಾವಣೆ ಆಗಬೇಕೆಂದು ನಿರ್ಧಾರ ಕೈಗೊಳ್ಳುತ್ತೀರಿ. From today onwards, ಇವತ್ತಿನ ದಿವಸದಿಂದ I will pray. ನಾನು ಪ್ರಾರ್ಥನೆ ಮಾಡ್ತೇನೆ. From this week onwards, ಈ ವಾರದಿಂದ I will fast at least 2 times a ನಾನು day. ವಾರದಲ್ಲಿ 2 ಬಾರಿ ಆದ್ರೂ ನಾನು ಉಪವಾಸ From ಮಾಡ್ತೇನೆ. this day onwards, ಈ ಒಂದು ವಾರದ ಈ ದಿನದಿಂದ I will forgive everyone. ನಾನು ಎಲ್ಲರನ್ನ ಕ್ಷಮಿಸುತ್ತೇನೆ. You made a decision, ನೀವು ನಿರ್ಧಾರಗಳನ್ನು but ಮಾಡಿದ್ದೀರಿ. at some point you stopped it. ಆದ್ರೆ ಯಾವುದೋ ಒಂದು ಸಮಯ ಬಂದಾಗ ನೀವು ಅದನ್ನ ನಿಲ್ಲಿಸಿ ಬಿಟ್ಟಿದ್ದೀರಿ. You wanted for the permanent change, ನೀವು ಅದನ್ನ ಆ ಒಂದು ಬದಲಾವಣೆ ಏನಿದೆ ಅದು ನಿರಂತರವಾಗಿರಬೇಕೆಂದು ಬಯಸಿದ್ದೀರಿ. but at some point there is a stagnation in your life. ಆದ್ರೆ ಯಾವುದೋ ಒಂದು ವಿಚಾರ ಬಂದಾಗ, ಯಾವುದೋ ಒಂದು ಸಮಯ ಬಂದಾಗ ನೀವು ಅದನ್ನು ನಿಲ್ಲಿಸಿ ಬಿಟ್ಟಿದ್ದೀರಿ. You know why were you not able to make a permanent change? ಯಾಕೆ ಅದನ್ನ ನಿರಂತರವಾಗಿ ನೀವು ಬದಲಾವಣೆ ಮಾಡಿ ಇಟ್ಟುಕೊಳ್ಳೋದಕ್ಕೆ ನಿಮಗೆ ಸಾಧ್ಯವಾಗ್ತಾ ಇಲ್ಲ? The problem was ಸಮಸ್ಯೆ ಏನಂತಂದ್ರೆ you were making outward changes, ನೀವು ಕೇವಲ ಹೊರಗಡೆ ಬದಲಾವಣೆಯನ್ನು ಮಾತ್ರ but ಮಾಡುತ್ತಿದ್ದೀರಿ. you did not concentrate on the inward changes. ನಿಮ್ಮ ಒಳಗಡೆ ಬದಲಾವಣೆಯನ್ನು ನೀವು ಮಾಡಿಕೊಂಡಿಲ್ಲ. So now what you should do? ನೀವು ಈಗ ಏನು You ಮಾಡಬೇಕಾಗಿದೆ? need a permanent change in your life. ನಿಮ್ಮ ಜೀವಿತದಲ್ಲಿ ನಿರಂತರವಾದ ಬದಲಾವಣೆ ನಿಮ್ಮ ಜೀವಿತದಲ್ಲಿ ಬೇಕು You ಎನ್ನುವುದಾದ್ರೆ need to work deeper. ಮೊದಲನೇದಾಗಿ ಆಳವಾಗಿ ನೀವು ಕೆಲಸ ಮಾಡಬೇಕು. Where should you work deeper? ಎಲ್ಲಿ ನೀವು ಆಳವಾಗಿ ಕೆಲಸ A ಮಾಡಬೇಕು? change, a work must, a effort must come into your heart. ನಿಮ್ಮ ಹೃದಯದಲ್ಲಿ ಮೊದಲನೇದಾಗಿ ಅದಕ್ಕೆ ಶ್ರಮ ಒದಗಬೇಕಾಗಿದೆ. When your heart changes, ಯಾವಾಗ ನಿಮ್ಮ ಹೃದಯ ಬದಲಾವಣೆ ಆಗ್ತದೋ even the outward thing will change. ನಿಮ್ಮ ಹೊರಗಡೆ ಇರುವಂತ ವಿಚಾರಗಳು ಬದಲಾವಣೆ That is ಆಗ್ತವೆ. what Jesus said to the Pharisees. ಅದನ್ನ ಯೇಸು ಕ್ರಿಸ್ತರು ಫರಿಸಾಯರಿಗೆ ಈ ರೀತಿಯಲ್ಲಿ ಹೇಳಿದರು. When you wash the inside of the vessel, ನೀವು ಆ ಪಾತ್ರೆಯ ಒಳಭಾಗವನ್ನ ನೀವು ಶುದ್ಧೀಕರಿಸುವುದಾದರೆ even the outward vessel will be cleansed. ಹೊರಗಡೆ ಕೂಡ ಅದು ಶುದ್ಧವಾಗುವಂತದ್ದಾಗಿದೆ. See, you wanted to change. ನೀವು ಬದಲಾವಣೆ ಆಗಬೇಕೆಂದು ಬಯಸ್ತಾ ಇದ್ದೀರಾ? Maybe you are not able to forgive some people. ನೀವು ಕೆಲವರನ್ನ ಕ್ಷಮಿಸುವುದಕ್ಕೆ ನಿಮಗೆ ಆಗ್ತಾ Maybe ಇಲ್ಲ. you are not able to overcome anger. ಆ ಕೋಪವನ್ನು ನಿಮಗೆ ಜಯಗೊಳ್ಳುವುದಕ್ಕೆ ಸಾಧ್ಯವಾಗ್ತಾ Maybe you are ಇಲ್ಲ. still struggling with your laziness. ನಿಮ್ಮ ಒಂದು ಸೋಂಬೇರಿತನದ ವಿಚಾರವಾಗಿ ಈಗಲೂ ಕೂಡ ನೀವು You ಕಷ್ಟಪಡುತ್ತಿದ್ದೀರಿ. are all trying from the outward thing. ನೀವು ಹೊರಗಡೆಯಿಂದ ಮಾತ್ರವೇ ನೀವು ಪ್ರಯತ್ನ But ಪಡುತ್ತಿದ್ದೀರಿ. when God says, ಇವತ್ತಿನ ದಿವಸ ದೇವರು ಒಂದು ಮಾತನ್ನು if ಹೇಳುತ್ತಿದ್ದಾರೆ. your heart changes, ಒಂದು ವೇಳೆ ನಿಮ್ಮ ಹೃದಯ ಬದಲಾವಣೆ ಆಗೋದಾದ್ರೆ everything changes. ಎಲ್ಲವೂ ಬದಲಾವಣೆ There ಆಗ್ತದೆ. comes the permanent change. ಅಲ್ಲಿ ಒಂದು ನಿರಂತರವಾದ ಬದಲಾವಣೆ ಒಂದು What ಬರುವಂತದ್ದಾಗಿದೆ. was the change came in prodigal son? ಅಲ್ಲಿ ತಪ್ಪಿ ಹೋದ ಮಗನ ಹೃದಯದಲ್ಲಿ ಯಾವ ಒಂದು ಬದಲಾವಣೆ ಬಂದಿದೆ? His heart was changed. ಆತನ ಹೃದಯ ಬದಲಾವಣೆ ಆಯಿತು. That is when he came back to the father's house. ಅದಕ್ಕೋಸ್ಕರವಾಗಿ ಆತನು ತನ್ನ ತಂದೆಯ ಮನೆಗೆ ತಿರುಗಿ ಬಂದರೆಂದು ನಾವು ನೋಡ್ತಾ And he ಇದ್ದೇವೆ. never ever left his father's house. ಮತ್ತೆ ಆತನು ಎಂದಿಗೂ ಕೂಡ ಅದರ ತಂದೆಯ ಮನವನ್ನೇ ಆತನು ಬಿಟ್ಟು ಹೋಗಲಿಲ್ಲ. What happened in David's life? ದಾವೀದನ ಜೀವಿತದಲ್ಲಿ ಏನು ನಡೆಯಿತು? When Nathan came to the king David, ಆತನನ್ನು ಯಾವಾಗ ರಾಜನಾದ ದಾವೀದನ ಬಳಿಗೆ ಬಂದನು, David said, ದಾವೀದನ ಈ ರೀತಿಯಲ್ಲಿ I have ಹೇಳ್ತಾನೆ, sinned against the ನಾನು Lord. ದೇವರ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. There came a permanent change. ಅಲ್ಲಿ ಒಂದು ನಿರಂತರವಾದ ಬದಲಾವಣೆಯನ್ನು ಆತನಲ್ಲಿ ಉಂಟಾಯಿತು. Until his death, ಆತನ ಸಾವಿನವರೆಗೂ he did not commit adultery in his ಆತನ life. ಜೀವಿತದಲ್ಲಿ ಯಾವುದೇ ವ್ಯಭಿಚಾರವನ್ನು ಅವನು ಮಾಡಲಿಲ್ಲ. A complete change happened in his heart. ಆತನ ಹೃದಯದಲ್ಲಿ ಆತನ ಸಂಪೂರ್ಣವಾದ ಬದಲಾವಣೆ ಆಯ್ತು ಎಂದು See, ನಾವು what ನೋಡ್ತೇವೆ. is your outward effort? ನೀವು ಹೊರಗಡೆ ಇರುವಂತಹ ಒಂದು ಶ್ರಮ ಅಂದ್ರೆ ಏನು? What you should do with your inward heart? ನಿಮ್ಮ ಒಳಗಡೆ ಹೃದಯದಲ್ಲಿ ಮಾಡಬೇಕಾದ
ಕಾರ್ಯ ಏನಾಗಿದೆ? For example, ಉದಾಹರಣೆಗೆ for a very short-tempered person, ಒಂದು ವೇಳೆ ನೀವು ಬಹಳ ಕೋಪವುಳ್ಳ ವ್ಯಕ್ತಿ ಆಗಿರಬಹುದು. what you are doing now? ನೀವು ಏನು ಮಾಡ್ತೀರಾ? Outside you are praying, ಹೊರಗಡೆಯಿಂದ ನೀವು ಪ್ರಾರ್ಥನೆ ಮಾಡ್ತಾ but from ಇದ್ದೀರಾ. inside nothing is changing. ಆದರೆ ಒಳಗಡೆ ನೀವು ಏನು ಬದಲಾವಣೆ ಆಗ್ತಾ ಇಲ್ಲ. The prayer must begin from your heart. ಪ್ರಾರ್ಥನೆ ನಿಮ್ಮ ಹೃದಯದಿಂದ ಪ್ರಾರಂಭವಾಗಬೇಕು. Then the outward prayer will become strong. ಆಗ ಹೊರಗಡೆ ಇರುವಂತಹ ಪ್ರಾರ್ಥನೆ ಬಲವಾಗಿ ನಿಲ್ಲುವಂತದ್ದಾಗಿದೆ. Today some people's problem, ಇವತ್ತಿನ ದಿವಸದ ಕೆಲವು ಜನರ ಸಮಸ್ಯೆ you know, ಇರುತ್ತದೆ. from inside they are doing nothing. ಒಳಗಡೆಯಿಂದ ಅವರು ಏನೂ ಮಾಡ್ತಾ ಇಲ್ಲ. Still there is bitterness. ಇಲ್ಲ, ಈಗಲೂ ಕೂಡ ಅವರ ಹೃದಯದಲ್ಲಿ ಕೈ ಇದೆ. Still there is anger. ಈಗಲೂ ಕೂಡ ಕೋಪ ಇದೆ. But from outside they are praying and praying. ಅದೇ ಹೊರಗಡೆಯಿಂದ ಪ್ರಾರ್ಥನೆ ಮಾಡುತ್ತಲೇ ಇದ್ದಾರೆ. It is a fruitless life. ಅದೊಂದು ಫಲಭರಿತವಿಲ್ಲದ ಒಂದು That ಜೀವಿತವಾಗಿದೆ. prayer will not bring you right time, right fruit. ಆ ಒಂದು ಪ್ರಾರ್ಥನೆ ನಿಮಗೆ ಸರಿಯಾದ ಫಲ, ಸರಿಯಾದ ಸಮಯವನ್ನು ನಿಮಗೆ ತಂದು It is ಕೊಡೋದಿಲ್ಲ. only for few days you can enjoy that life. ಕೇವಲ ಸ್ವಲ್ಪ ದಿನಗಳ ಕಾಲ ಮಾತ್ರ ಆ ಫಲಭರಿತವಾದ ಜೀವನವನ್ನು ನೀವು Only ಅನುಭವಿಸಬಹುದು. for few days you become a spiritual person. ಕೆಲವು ಸಮಯಗಳ ಕಾಲ, ಕೆಲವು ದಿನಗಳ ಕಾಲ ಮಾತ್ರ ಆತ್ಮಿಕ ವ್ಯಕ್ತಿ You ಆಗಿರಬಹುದು. want a permanent change in your ನಿಮ್ಮ life. ಜೀವನದಲ್ಲಿ ನಿರಂತರವಾದ ಬದಲಾವಣೆ ನಿಮಗೆ ಬೇಕು So ಎನ್ನುವುದಾದರೆ deal with your heart. ನಿಮ್ಮ ಹೃದಯದಲ್ಲಿ ನೀವು ಕಾರ್ಯವನ್ನು ಮಾಡಬೇಕಾಗಿದೆ, ಶ್ರಮವನ್ನ ಪಡಬೇಕಾಗಿದೆ. Once a man's leg was broken, ಒಬ್ಬ ಮನುಷ್ಯನ ಒಂದು ದಿವಸ ಒಬ್ಬ ಮನುಷ್ಯನ ಕಾಲು ಏಟಾಯ್ತು. you know, it was broken. ಆತನ ಕಾಲು ಮುರಿದು ಹೋಯ್ತು. He was taken to the hospital. ಆತನ ಹಾಸ್ಪಿಟಲ್ಗೆ ಆತನನ್ನ ಕರ್ಕೊಂಡು ಹೋದ್ರು. It was very severe pain. ಬಹಳ ಘೋರವಾದ ನೋವು ಅವನಿಗೆ ಕಾಣಲ್ಪಡ್ತು. He was calling to the doctor. ಆತ ಡಾಕ್ಟರ್ನ ಕರೀತಿದ್ದಾರೆ. Doctor, I cannot bear this pain. ಆ ಡಾಕ್ಟರ್ ಈ ಒಂದು ಕಾಲು ನೋವನ್ನು ನನಗೆ ತಡೆಯುವುದಕ್ಕೆ ನನಗೆ ಸಾಧ್ಯವಾಗ್ತಾ Please ಇಲ್ಲ. may do something that the pain is gone. ಹೇಗಾದ್ರೂ ಮಾಡಿ ನನ್ನ ಈ ಒಂದು ನೋವಿನಿಂದ ನನಗೆ ಬಿಡುಗಡೆ ಕೊಡಿ ಎಂದು Then the doctor said, ಆಗ ಡಾಕ್ಟರ್ ಈ ರೀತಿಯಲ್ಲಿ ಹೇಳ್ತಾರೆ, once the surgery is done, ಯಾವಾಗ ಸರ್ಜರಿ ಆಗ್ತದೋ so the pain will automatically disappear. ಆ ತಕ್ಷಣವಾಗಿ ತನ್ನಂತಾನೆ ಆ ಒಂದು ನೋವು ನಿನಗೆ ಹೋಗುತ್ತದೆ. No, but the patient says, ಆದ್ರೆ ಅಲ್ಲಿ ಪೇಷಂಟ್ ಈ ರೀತಿಯಲ್ಲಿ ಹೇಳ್ತಾನೆ, no doctor, I cannot tolerate till that time. ಅಲ್ಲಿಯ ತನಕ ನನಗೆ ತಡೆಯುವುದಕ್ಕೆ ನನಗೆ First ಸಾಕಾಗೋದಿಲ್ಲ. remove the pain. ಮೊದಲು ನೀವು ನೋವನ್ನ ತೆಗೆದು ಹಾಕ್ರಿ. Then do whatever do with my leg. ತದನಂತರ ನೀವು ನನ್ನ ಕಾಲದಲ್ಲಿ ಏನ್ ಬೇಕಾದ್ರೂ ಮಾಡ್ರಿ. How is this possible? ಇದು ಹೇಗೆ ಸಾಧ್ಯ? When the internal operation is done, ಒಳಗಡೆ ಸರ್ಜರಿ ಮಾಡಿದ್ರೆ, ಆಪರೇಷನ್ ಮಾಡಿದ್ರೆ ಮಾತ್ರವೇ automatically the pain will disappear. ತನ್ನಂತಾನೆ ಅಲ್ಲಿರುವಂತಹ ನೋವು ನೀಗಲ್ಪಡುತ್ತದೆ. When your heart is changed, ನಿಮ್ಮ ಹೃದಯ ಯಾವಾಗ ಬದಲಾವಣೆ ಆಗ್ತದೆ, everything will be changed. ಎಲ್ಲವೂ ಬದಲಾವಣೆ ಆಗ್ತದೆ. Put your Bibles to Matthew chapter 13, ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯಕ್ಕೆ ನಿಮ್ಮ ಸತ್ಯವೇದವನ್ನು ತಿರುಗಿಸಿರಿ. verses from 3 to 9. 3ರಿಂದ 9 ವಚನಗಳು. Dear Lord Jesus Christ, ಕರ್ತನಾದ ಯೇಸು is talking about our heart condition. ಆತನು ನಮ್ಮ ಹೃದಯದ ಸ್ಥಿತಿಯ ಬಗ್ಗೆ ಮಾತನಾಡುತ್ತಿದ್ದಾನೆ. Let us read the word. ಮೊದಲು ವಾಕ್ಯವನ್ನು And ಓದಿಕೊಳ್ಳೋಣ. he told them many things in parables, saying, a farmer went out to sow his seed, and as he was sowing, some seed fell along the path, and the birds came and devoured it. Some fell on the rocky ground where it did not have much soil. It sprang up quickly because the soil was shallow. But when the sun rose, the seedlings were sprouted and they withered because they had no root. Other seed fell among the thorns which grew up and choked the seedlings. Still other seed fell on good soil and produced the crop 100-fold, a 60-fold, and a 30-fold. He who has ears, let him hear. ಆಗ ಆತನು ಅವರಿಗೆ ಸಾಮ್ಯರೂಪವಾಗಿ ಅನೇಕ ಸಂಗತಿಗಳನ್ನು ಹೇಳಿದನು. ಹೇಗೆಂದರೆ, ಕೇಳಿರಿ, ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು. ಅವನು ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗ್ಗುಲಲ್ಲಿ ಬಿದ್ದವು. ಹಕ್ಕಿಗಳು ಬಂದು ಅವುಗಳನ್ನು ತಿಂದು ಬಿಟ್ಟವು. ಕೆಲವು ಬೀಜ ಬಹಳ ಮಣ್ಣಿಲ್ಲದ ಬಂಡೆಯ ನೆಲದಲ್ಲಿ ಬಿದ್ದವು. ಅಲ್ಲಿ ಮಣ್ಣು ತೆಳ್ಳಗಿದ್ದರಿಂದ ಅವು ಬೇಗ ಮೊಳೆತವು. ಆದರೆ ಬಿಸಿಲೇರಿದಾಗ ಬಾಡಿ ಬೇರಿಲ್ಲದ ಕಾರಣ ಒಣಗಿ ಹೋದವು. ಮತ್ತೆ ಕೆಲವು ಬೀಜ ಮುಳ್ಳುಗಿಡಗಳಲ್ಲಿ ಬಿದ್ದವು. ಮುಳ್ಳುಗಿಡಗಳು ಬೆಳೆದು ಅವುಗಳನ್ನು ಅಡಗಿಸಿ ಬಿಟ್ಟವು. ಇನ್ನು ಕೆಲವು ಒಳ್ಳೆಯ ನೆಲದಲ್ಲಿ ಬಿದ್ದು 100ರಷ್ಟು, 60ರಷ್ಟು, 30ರಷ್ಟು ಫಲವನ್ನು ಕೊಟ್ಟವು. ಕಿವಿಯುಳ್ಳವನು ಕೇಳಲಿ ಅಂದನು. Hallelujah. Here in this parable, ಈ ಒಂದು ಸಾಮ್ಯದಲ್ಲಿ the human heart, ಆ ಒಂದು ಮನುಷ್ಯನ ಹೃದಯ it is likened to the soil. ಆ ಈ ಭೂಮಿಯ ಮಣ್ಣಿನಿಗೆ ಹೋಲಿಸಲಾಗಿದೆ. See, Lord Jesus Christ, ಕರ್ತನಾದ ಯೇಸು he spoke of the human heart as the soil. ಆತನು ನಮ್ಮ ಹೃದಯವನ್ನ, ಮನುಷ್ಯನ ಹೃದಯವನ್ನ ಮಣ್ಣಿಗೆ ಹೋಲಿಸಿದ್ದಾನೆ. In the above scripture, ಈ ಮೇಲಿರುವಂತ ವಾಕ್ಯ we can identify 4 types of soil. 4 ರೀತಿಯ ಮಣ್ಣಿನ ವಿಚಾರವಾಗಿ That means ಮಾತನಾಡಲ್ಪಟ್ಟಿದೆ. spiritually we have 4 types of conditions of heart. ಅದರ ಅರ್ಥ ಏನಂತಂದ್ರೆ, ನಮ್ಮ ಹೃದಯದಲ್ಲಿ ಕೂಡ ಆತ್ಮಿಕ ರೀತಿಯಲ್ಲಿ 4 ರೀತಿಯ ಹೃದಯದ So ಪರಿಸ್ಥಿತಿಗಳಿವೆ. here which are the 4 types of soil? ಆ 4 ರೀತಿಯ ಮಣ್ಣುಗಳು Number ಯಾವ್ದಾಗಿವೆ? 1, ಮೊದಲನೇದಾಗಿ the wayside soil. ದಾರಿಯ ಮಗ್ಗುಲಲ್ಲಿ ಬಿದ್ದಿರುವಂತಹ ಒಂದು ಮಣ್ಣು. Number 2, ಎರಡನೇದಾಗಿ the rocky ground. ಆ ಬಂಡೆಯ ರೀತಿಯಲ್ಲಿರುವಂತಹ ಒಂದು ಮಣ್ಣು. Number 3, ಮೂರನೇದಾಗಿ the soil where only thorns, more thorns are grown. ಕೇವಲ
ಕೇವಲ ಮುಳ್ಳು ಗಿಡಗಳು ಬೆಳೆದಿರುವಂತಹ ಮಣ್ಣು, Number 4, ನಾಲ್ಕನೇದಾಗಿ the good ground. ಒಳ್ಳೆಯ ನೆಲೆ ಎಂದು ನಾವು See, ನೋಡ್ತೇವೆ. these 4 types of soil ಈ 4 ರೀತಿಯ ಒಂದು ಮಣ್ಣುಗಳು indicate our condition of our heart. ನಮ್ಮ ಹೃದಯದ ಸ್ಥಿತಿಗತಿಯನ್ನು So ತೋರಿಸುವಂತದ್ದಾಗಿದೆ. the first principle ಮೊದಲನೇ ತತ್ವ that ಏನಂತಂದ್ರೆ we need to understand ನಾವು here, ಒಂದನ್ನು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. whatever is planted in your heart, ನಿಮ್ಮ ಹೃದಯದಲ್ಲಿ ಏನೇ ಬಿತ್ತಿದರೂ ಕೂಡ it can be grown to certain extent. ಅದು ಒಂದು ಮಟ್ಟಕ್ಕೆ ಮಾತ್ರ ಬೆಳೆಯುತ್ತದೆ. And so happens with the soil. ಅದೇ ರೀತಿಯಲ್ಲಿ ಮಣ್ಣಿನ ವಿಚಾರದಲ್ಲಿ I ನಡೆಯುತ್ತದೆ. told you in the beginning of this message, ಈ ಒಂದು ಸಂದೇಶ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಿಮಗೆ ಹೇಳಿದೆ, if you are planting pornography in your heart, ನಿಮ್ಮ ಹೃದಯದಲ್ಲಿ ನೀವು ಅಶ್ಲೀಲ ಚಿತ್ರಗಳನ್ನು ಬಿತ್ತೋದಾದ್ರೆ, if you are planting unclean things to your ನಿಮ್ಮ heart, ಜೀವಿತದಲ್ಲಿ ನೀವು ಬೇಡವಾದ ವಿಚಾರಗಳನ್ನು that ಬಿತ್ತುವುದಾದ್ರೆ is what will grow, right? ಅದೇ ಬೆಳೆಯುತ್ತದೆ. That is what will be grown in your heart. ಅದೇ ನಿಮ್ಮ ಹೃದಯದಲ್ಲಿ ಬೆಳೆಯುತ್ತಾ If ಇರುತ್ತದೆ. you are planting negativity, ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ನೀವು ನಕಾರಾತ್ಮಕ ವಿಷಯಗಳನ್ನು if you are ಬಿಡುವುದಕ್ಕೆ ಬಿಡುವುದಿಲ್ಲ. planting the bitterness, ನಿಮ್ಮ ಹೃದಯದಲ್ಲಿ ನೀವು ಕೈ ಭಾವನೆಯನ್ನು that ಬಿತ್ತೋದಾದ್ರೆ is what the harvest you are going to see soon in your life. ನಿಮ್ಮ ಜೀವಿತದಲ್ಲಿ ಅದರ ಕೊಯ್ಲನ್ನು ನೀವು ಮುಂದಿನ ದಿವಸದಲ್ಲಿ ನೋಡುವ If ರೀತಿ. you are planting anger and unforgiveness into your ಒಂದು heart, ವೇಳೆ ನಿಮ್ಮ ಹೃದಯದಲ್ಲಿ ಕೋಪ ಅಥವಾ ಕ್ಷಮಿಸದಿರುವುದನ್ನು ನೀವು ಬಿತ್ತುವುದಾದ್ರೆ that is what the harvest you are going to reap soon. ನೀವು ಅದನ್ನೇ ನೀವು ಮುಂದಿನ ದಿನಮಾನದಲ್ಲಿ ಕೊಯ್ಲಿಕ್ಕಿರುತ್ತೀರಿ. If you give unforgiveness, ನೀವು ಒಂದು ವೇಳೆ ಕ್ಷಮಿಸದಿರುವುದನ್ನು ನೀವು ಇನ್ನೊಬ್ಬರಿಗೆ ಕೊಡುವುದಾದ್ರೆ what do you receive? ನೀವು ಅದರಿಂದ ನೀವು ಏನನ್ನು ಹೊಂದಿಕೊಳ್ಳುತ್ತೀರಿ? Unforgiveness. ನೀವು ಇನ್ನೊಬ್ಬರಿಂದ ಅವರು ಕೂಡ ನಿಮ್ಮನ್ನ ಕ್ಷಮಿಸೋದಿಲ್ಲ. You show anger, ನೀವು ಕೋಪವನ್ನು ತೋರಿಸುತ್ತೀರಿ, you receive anger. ನೀವು ಕೋಪವನ್ನು ಪಡೆದುಕೊಳ್ತೀರಿ. Whatever you sow into your heart, ನಿಮ್ಮ ಹೃದಯಕ್ಕೆ ನೀವು ಏನನ್ನ ಬಿತ್ತುತ್ತೀರೋ that will grow. The heart will make sure that will grow. ಆ ಹೃದಯ ಏನು ಮಾಡುತ್ತದೆ? ಮಣ್ಣಿನ ರೀತಿಯಲ್ಲಿ ಅದನ್ನು ಬೆಳೆಯುವಂತೆ ಮಾಡುತ್ತದೆ. If you are planting only jokes with people, ಒಂದು ವೇಳೆ ಜನರ ಜೊತೆ ನೀವು ಹಾಸ್ಯವನ್ನ ನೀವು ಮಾಡುತ್ತಲೇ you ಇರುವುದಾದ್ರೆ become a joking person. ನೀವೊಬ್ಬ ಹಾಸ್ಯಗಾರರಾಗುತ್ತೀರಿ. Since I understand this ಈ ಒಂದು message, ಸಂದೇಶ ನಿಮಗೆ ಅರ್ಥವಾಗ್ತಾ so ಇದೆಯಾ? the first principle, ಮೊದಲನೆಯ ಒಂದು ವಿಚಾರ, whatever you sow into your heart, ನಿಮ್ಮ ಹೃದಯಕ್ಕೆ ನೀವು ಏನನ್ನ ಬಿತ್ತುತ್ತೀರೋ, if you sow good things, ನೀವು ಒಳ್ಳೆಯ ವಿಚಾರಗಳನ್ನು ಬಿತ್ತುವುದಾದರೆ things will grow in your heart. ಅದೇ ನಿಮ್ಮ ಹೃದಯದಲ್ಲಿ ಬೆಳೆಯುವಂತದ್ದಾಗಿದೆ. If you plant unclean things, ಒಂದು ವೇಳೆ ನೀವು ಅಶುದ್ಧತೆಯನ್ನ ನೀವು ಹೃದಯದಲ್ಲಿ ಬಿತ್ತೋದಾದ್ರೆ that will not grow. ಅದೇ ಬೆಳೆಯುವಂತದ್ದಾಗಿದೆ. What did not Jesus Christ say? ಯೇಸು ಕ್ರಿಸ್ತನು ಏನನ್ನು ಹೇಳುತ್ತಾರೆ? A unholy man, ಒಬ್ಬ ಅಪರಿಶುದ್ಧ ಮನುಷ್ಯನು let him become unholy even more. ಅವರು ಇನ್ನೂ ಹೆಚ್ಚಾಗಿ ಅಪರಿಶುದ್ಧರಾಗಲಿ, A holy man ಒಬ್ಬ ಪರಿಶುದ್ಧ ವ್ಯಕ್ತಿ becomes even more holy. ಇನ್ನೂ ಪರಿಶುದ್ಧನಾಗಲಿ. That is what the Bible says. ಅದೇ ನಮಗೆ ಸತ್ಯವೇದ ಹೇಳ್ತಾ If ಇದೆ. you are an holy man, ಒಂದು ವೇಳೆ ಅಪರಿಶುದ್ಧ ವ್ಯಕ್ತಿ ನೀವು ಆಗಿರುವುದಾದ್ರೆ day by day you will become more unholy. ದಿನದಿಂದ ದಿನಕ್ಕೆ ನೀವು ಇನ್ನೂ If you are ಅಪರಿಶುದ್ಧರಾಗುತ್ತೀರಿ. a holy man, ಒಂದು ವೇಳೆ ಪರಿಶುದ್ಧ ವ್ಯಕ್ತಿ if you are a ಆಗಿದ್ದರೆ, righteous man, ಒಂದು ವೇಳೆ ನೀತಿವಂತ ಮನುಷ್ಯನು day by day you will become more righteous man. ದಿನದಿಂದ ದಿನಕ್ಕೆ ನೀವು ಇನ್ನೂ ನೀತಿವಂತರಾಗಿ ಬೆಳೆಯುವವರಾಗಿ. Hallelujah. The second principle, ಎರಡನೇ ತತ್ವ, church, we need to monitor the condition of our heart every time. ಪ್ರತಿ ಸಮಯದಲ್ಲೂ ಕೂಡ ನಮ್ಮ ಹೃದಯದ ಒಂದು ಸ್ಥಿತಿಗತಿಗಳನ್ನ ನಾವು ನೋಡಿಕೊಳ್ಳಬೇಕಾದ್ರೆ ಕಾಯಬೇಕಾಗಿದೆ. Constantly we need to understand what is the condition of our heart. ನಿರಂತರವಾಗಿ ನಮ್ಮ ಹೃದಯದ ಪರಿಸ್ಥಿತಿ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನ ನಾವು ಅರ್ಥ Church, ಮಾಡಿಕೊಳ್ಳಬೇಕು. when it seems that you are drifting away from the Lord, ನೀವು ದೇವರಿಂದ ದೂರವಾಗುತ್ತಿದ್ದೀರಿ ಅನ್ನೋದನ್ನು it ಗೊತ್ತಾದಾಗ is not bodily you are separating from God. ನೀವು ಶರೀರದಿಂದ ಮಾತ್ರವೇ ನೀವು ದೇವರಿಂದ ದೂರವಾಗ್ತಾ ಇಲ್ಲ. It is your heart that is drifting away from the Lord. ನಿಮ್ಮ ಹೃದಯ ದೇವರಿಂದ ಸ್ವಲ್ಪವಾಗಿ ದೇವರಿಂದ ದೂರ ಹೋಗ್ತಾ That ಇದೆ. is the time you need to take urgent measures so that your conditions of your heart will bring back to God. ಆವಾಗಲೇ ನೀವು ತುರ್ತಾಗಿ ಕೆಲವು ಕಾರ್ಯಗಳನ್ನ ಕೆಲವು ವಿಚಾರಗಳನ್ನ ಕೈಗೊಂಡು ನೀವು ದೇವರ ಬಳಿ ಬರುವುದಕ್ಕೆ ಪ್ರಯತ್ನ ಪಡಬೇಕು. Hallelujah. Hallelujah. You should ensure that the good seed that is planted in your heart is not wasted. ನಿಮ್ಮ ಒಂದು ಹೃದಯದಲ್ಲಿ ಬಿತ್ತಲ್ಪಟ್ಟಂತ ಒಳ್ಳೆ ಬೀಜ ಯಾವುದೇ ಕಾರಣಕ್ಕೂ ವ್ಯಕ್ತವಾಗಿ ಹೋಗಬಾರದು ಅನ್ನೋದನ್ನು ನೀವು Let me ಗಮನದಲ್ಲಿಟ್ಟುಕೊಳ್ಳಬೇಕು. ask you this question. ಈ ಪ್ರಶ್ನೆ ನಿಮಗೆ ನಾನು Are ಕೇಳ್ತೇನೆ. you the soil by the wayside? ನೀವು ದಾರಿಯ ಮಧ್ಯದಲ್ಲಿರುವಂತಹ ಮಣ್ಣಿನ ರೀತಿಯಲ್ಲಿದ್ದೀರಾ? You know what is the problem? ಅದರ ಸಮಸ್ಯೆ ಏನು? Even before you, when you receive the message from God, ನೀವು ದೇವರಿಂದ ಸಂದೇಶವನ್ನ ನೀವು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಅದನ್ನ ಅರ್ಥ ಮಾಡಿಕೊಳ್ಳುವ even ಮುಂಚೆ before the seed gets into the soil, ಆ ಮಣ್ಣಿನ ಒಳಗಡೆ ಬೀಜ ಒಳಗಡೆ ಹೋಗುವುದಕ್ಕಿಂತ ಮುಂಚೆ the enemy steals it away. ಸೈತಾನನಲ್ಲಿ ಕದ್ದುಕೊಂಡು ಹೋಗುತ್ತಾನೆ. If your heart is like a wayside
soil, ನಿಮ್ಮ ಒಂದು ಹೃದಯ ಒಂದು ದಾರಿಯ ಮಗ್ಗುಲಲ್ಲಿರುವಂತಹ you ಮಣ್ಣಾಗಿರುವುದಾದರೆ are hearing the message of God right now. ಈಗ ನೀವು ದೇವರ ಸಂದೇಶವನ್ನು ಕೇಳ್ತಾ By ಇದ್ದೀರಾ. the time you reach home, ನೀವು ಮನೆಗೆ ಹೋಗುವಷ್ಟರಲ್ಲಿ you forgot even what the message title was today. ಸಂದೇಶದ ಒಂದು ಶಿರೋನಾಮ ಏನೆಂದು ಕೂಡ ನಿಮಗೆ ನೆನಪಿರೋದಿಲ್ಲ. Then you should understand, ಆಗ ನೀವು ಒಂದನ್ನು ಅರ್ಥ you ಮಾಡಿಕೊಳ್ಳಬೇಕು. are the soil by the wayside. ನೀವು ದಾರಿಯ ಮಗ್ಗುಲಲ್ಲಿರುವಂತಹ ಮಣ್ಣಾಗಿದ್ದೀರಿ ಅನ್ನೋದನ್ನು ನೀವು ಅರ್ಥ The ಮಾಡಿಕೊಳ್ಳಬೇಕು. second question, ಎರಡನೇ are you the soil of the rocky place? ನೀವು ಬಂಡೆಯ ಮೇಲಿರುವಂತಹ ಮಣ್ಣಿನ ರೀತಿಯಲ್ಲಿ ಇದ್ದೀರಾ. Soon you are excited when you hear the message. ಆ ಸಂದೇಶವನ್ನು ಕೇಳಿದ ಕೂಡಲೇ ಬಹಳ ಒಂದು ಚೆನ್ನಾಗಿ ಬೆಳೆಯುವುದಕ್ಕೆ ಪ್ರಯತ್ನ Same ಮಾಡ್ತೀರಿ. time, the same speed it will be withering. ಅದೇ ವೇಗದಲ್ಲಿ ಆ ಒಂದು ಬೀಜವು ಒಣಗಿ ಹೋಗುತ್ತದೆ. You hear the message, ನೀವು ಸಂದೇಶವನ್ನು ಕೇಳ್ತೀರಿ, you are very excited. ಬಹಳ ಒಂದು ಉತ್ಸುಕರಾಗುತ್ತೀರಿ. Suddenly some tension comes. ಯಾವುದೋ ಒಂದು ಟೆನ್ಷನ್ ನಿಮಗೆ ಬರ್ತದೆ. You disobey today's message. ಇವತ್ತಿನ ಸಂದೇಶವನ್ನು ಮರೆತು ಬಿಡುತ್ತೀರಿ. You are the rocky ground. ನೀವು ಬಂಡೆಯ ಮೇಲಿರುವಂತಹ ಮಣ್ಣಿನ ರೀತಿಯಲ್ಲಿ The ಇದ್ದೀರಿ. third question, ಮೂರನೆಯ ಪ್ರಶ್ನೆ, are you the soil where only the more thorns are grown? ಹೆಚ್ಚು ಮುಳ್ಳುಗಳು ಇರುವಂತಹ ಪ್ರದೇಶದಲ್ಲಿ ಇರುವಂತಹ ಮಣ್ಣು You ನೀವಾಗಿದ್ದೀರಾ. are the person who choke the word of God. ದೇವರ ವಾಕ್ಯವನ್ನ ಚುಚ್ಚುವಂತಹ ಅಥವಾ ಅದರ ಉಸಿರುಗಟ್ಟಿಸುವಂತಹ ಒಂದು ಮಣ್ಣು ನಿಮ್ಮಲ್ಲಿದೆ ಅಂದ್ರೆ ಅರ್ಥ. You hear the message. ನೀವು ಆ ಒಂದು ಸಂದೇಶವನ್ನು You ಕೇಳ್ತೀರಿ, understood the truth. ಆ ಒಂದು ಸತ್ಯವನ್ನ ನೀವು ಅರ್ಥ But ಮಾಡಿಕೊಳ್ಳುತ್ತೀರಿ. your love towards the world ಆದರೆ ಲೋಕದ ಪ್ರತಿಯಾಗಿರುವಂತ ನಿಮ್ಮ ಪ್ರೀತಿ makes you forget the truth that is in the word of God. ದೇವರ ವಾಕ್ಯದಲ್ಲಿ ಇರುವಂತಹ ಸತ್ಯವನ್ನ ಮರೆಯುವಂತೆ Because ಮಾಡುತ್ತದೆ. your mind is only about making money, making house, buying car. ಆದ್ರೆ ಯಾಕಂದ್ರೆ ನಿಮ್ಮ ಮನಸ್ಸು ಹಣವನ್ನ ಸಂಪಾದಿಸುವುದು, ಮನೆಯನ್ನ ಕಟ್ಟುವುದು, ಕಾರನ್ನ ಖರೀದಿಸುವುದು, ಆ ರೀತಿಯ ಆಲೋಚನೆಯನ್ನು You are the ಮಾಡುತ್ತದೆ. soil where more only thorns are grown. ನಿಮ್ಮ ಮಣ್ಣು ಯಾವ ರೀತಿಯಲ್ಲಿ ನೋಡುವಾಗ ಮುಳ್ಳು ಗಿಡಗಳು ಬೆಳೆದಂತಹ ಮರಗಳಾಗಿದ್ದಾವೆ. Even if you hear the truth of ಮಣ್ಣುಗಳಾಗಿದ್ದಾವೆ. even if you hear the truth of the word of God, ನೀವು ಒಂದು ವೇಳೆ ನೀವು ದೇವರ ವಾಕ್ಯದ ಸತ್ಯವನ್ನ ಕೇಳಿಸಿಕೊಂಡರೂ ಕೂಡ the thorns in your life, the ನಿಮ್ಮ worldly pleasures in your life will not allow the word of God to grow in your ನಿಮ್ಮ life. ಜೀವನದಲ್ಲಿರುವಂತಹ ಮುಳ್ಳುಗಳು ಅಂದ್ರೆ ಈ ಲೋಕದ ಆಶಯಗಳು, ಲೋಕದ ಆ ಒಂದು ಅಭಿಲಾಷೆಗಳು ನಿಮ್ಮನ್ನ ಅದು ಬೆಳೆಯುವುದಕ್ಕೆ ಅಥವಾ ದೇವರ ವಾಕ್ಯವನ್ನು ಬೆಳೆಯುವುದಕ್ಕೆ ಬಿಡುವುದಿಲ್ಲ. Fourth question, ನಾಲ್ಕನೇ ಪ್ರಶ್ನೆ are you the ಏನಂದ್ರೆ, soil of the good ground? ನೀವು ಒಳ್ಳೆಯ ನೆಲವಿರುವಂತಹ ಮಣ್ಣಾಗಿದ್ದೀರಾ. Today you will eat 30%. ಇವತ್ತಿನ ದಿವಸ 30% ನೀವು ಫಲವನ್ನು ಕೊಡುತ್ತೀರಿ. Tomorrow you will eat 60%. ನಾಳೆಯ ದಿವಸ 60% ಫಲವನ್ನು When ಕೊಡುತ್ತೀರಿ. Jesus is coming, you ಯೇಸು ಕ್ರಿಸ್ತನ will ಬರುವುದರೊಳಗಡೆ eat 100%. ನೀವು 100% ಒಂದು ಫಲವನ್ನು ಕೊಡುವವರಾಗಿರುತ್ತೀರಿ. You hear the message of ನೀವು God ಸಂದೇಶವನ್ನು that ಕೇಳಿಸಿಕೊಳ್ಳುತ್ತೀರಿ. goes deep into your heart. ಅದು ನಿಮ್ಮ ಹೃದಯದ ಒಳಗಡೆ ಆಳವಾಗಿ It is ನುಗ್ಗುತ್ತದೆ. deeply rooted in your ಹಾಗೂ ನಿಮ್ಮ heart. ಹೃದಯದ ಒಳಗಡೆ ನೀವು ಆಳವಾಗಿ ಅದು ಬೇರೂರುತ್ತದೆ. You obey the word of ನೀವು God. ದೇವರ ವಾಕ್ಯವನ್ನು ವಿಧೇಯರಾಗುತ್ತೀರಿ. When tension comes, ಯಾವಾಗ ನಿಮಗೆ ಚಿಂತೆ ಬರ್ತದೋ you will remember the word of ನೀವು God. ದೇವರ ವಾಕ್ಯವನ್ನು You ನೆನಪಿಸಿಕೊಳ್ಳುತ್ತೀರಿ. will overcome anger. ನೀವು ಆ ಒಂದು ಕೋಪವನ್ನ ಜಯವನ್ನ You ಹೊಂದುತ್ತೀರಿ. will forgive people. ನೀವು ಜನರನ್ನ ಕ್ಷಮಿಸುತ್ತೀರಿ. You speak truth. ನೀವು ಸತ್ಯವನ್ನೇ You ಮಾತನಾಡುತ್ತೀರಿ. do the right thing. ನೀವು ಒಳ್ಳೆಯ ಕಾರ್ಯವನ್ನು That ಮಾಡುತ್ತೀರಿ. is a 30%. ಅದು 30% ಒಂದು ಫಲ ಕೊಡುವಂತಹ ಒಂದು That is ಬೀಜ. 60%. ಅದು 60% ಫಲ ಕೊಡುವಂತಹ And ಮಣ್ಣಾಗಿರುತ್ತದೆ. finally you will become a 100% person. ಕೊನೆಯದಾಗಿ ನೀವು 100% ವ್ಯಕ್ತಿಯಾಗಿ ಮಾರ್ಪಡುವವರಾಗಿದ್ದೀರಿ. Hallelujah. Just to ask yourself, ಇವತ್ತಿನ ದಿವಸ ನಿಮ್ಮ ಬಳಿ ನೀವೇ ಕೇಳಿಕೊಳ್ಳ್ರಿ, what kind of a soil am I? ಎಂತ ಮಣ್ಣು ನಾನಾಗಿದ್ದೇನೆ? No one can answer this question except you. ಯಾರು ಕೂಡ ಇದನ್ನ ಉತ್ತರಿಸೋದಕ್ಕೆ ಸಾಧ್ಯವಿಲ್ಲ. ನೀವು ಮಾತ್ರವೇ ಇದನ್ನು ಉತ್ತರಿಸಲು Do you ಸಾಧ್ಯ. know what kind of a soil you are? ನೀವು ಎಂತ ಮಣ್ಣಾಗಿದ್ದೀರಿ ಅನ್ನೋದು ಅದು ನಿಮಗೆ ಮಾತ್ರ ಗೊತ್ತು. What is God's will for your life? ದೇವರ ಚಿತ್ತ ನಿಮ್ಮ ಮೇಲೆ ಇರುವಂತ ದೇವರ ಚಿತ್ತ You ಏನಾಗಿದೆ? become the good ground. ನೀವು ಒಳ್ಳೆಯ ನೆಲವಾಗಿ ಮಾರ್ಪಡೋದೇ ದೇವರ ಚಿತ್ತವಾಗಿದೆ. Hallelujah. God bless everyone according to this word of God. ದೇವರ ಈ ವಾಕ್ಯದ ಪ್ರಕಾರವಾಗಿ ನಿಮ್ಮನ್ನೆಲ್ಲ ಆಶೀರ್ವದಿಸಲಿ. Especially according to Matthew chapter 13, ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ verse 8 and 9. 8 ಮತ್ತು 9 ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸುವುದಾಗಲಿ. ಕರ್ತನ ಸನ್ನಿಧಾನದಲ್ಲಿ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಸರ್ವಶಕ್ತನೇ, ಸರ್ವವಲ್ಲಭನೇ, ರಾಜ, ಈ ಬೆಳಗಿನ ಜಾವದಲ್ಲಿ ನಮ್ಮ ಹೃದಯ ಎಂತ ಒಂದು ಕರ್ತನೆ ರಾಜ ಸ್ಥಿತಿಗತಿಯಲ್ಲಿದೆ ಅನ್ನೋದನ್ನ ನೀನು ತಿಳಿಸಿಕೊಟ್ಟದಕ್ಕಾಗಿ ಸ್ತೋತ್ರ ಏಸಪ್ಪ.
ಕರ್ತನೆ ಹೌದು ಸ್ವಾಮಿ, ಇವತ್ತಿನ ದಿವಸ ನಾವು ಒಂಟಿಯಾಗಿ ಕೂರುವಾಗ ನಮ್ಮಲ್ಲೇ ನಾವು ಪ್ರಶ್ನೆ ಮಾಡುದು, ನಾನು ಎಂತ ನೆಲವಾಗಿದ್ದೇನೆ, ಎಂತ ಒಂದು ಕರ್ತನೆ ಹೃದಯದ ಸ್ಥಿತಿಗತಿ ಇದೆ, ನಾನು ಏನನ್ನ ಆಲೋಚನೆ ಮಾಡಿದೆ, ನಾನು ದಾರಿಯ ಮಗ್ಗುಲಲ್ಲಿ ಬಿದ್ದುವಂತ ಒಂದು ಸಂದೇಶವನ್ನ ಕೇಳಿ ಮರೆತು ಬಿಡುವವನಾಗಿದ್ದೇನೋ, ಅಥವಾ ಬಂಡೆಯ ಮೇಲಿರುವಂತ ನೆಲವಾಗಿ ಒಂದೇ ಸಾರಿ ಆ ಉತ್ಸುಕನಾಗಿ ಮತ್ತೆ ಸೋತು ಹೋಗುವವನಾಗಿ, ಚಿಂತೆ ಬರುವಾಗ ಸೋತು ಆಗಿದ್ದೇನೋ, ಅಥವಾ ಮುಳ್ಳು ಗಿಡಗಳ ಮಧ್ಯದಲ್ಲಿರುವ ಮಣ್ಣಾಗಿದ್ದೇನೋ, ಈ ಲೋಕದ ಆಡಂಬರಗಳ ಲೋಕದ ವಿಚಾರವಾಗಿ ಆಶೆ ಪಡುವವನಾಗಿದ್ದೇನೋ, ಅಥವಾ ಸ್ವಾಮಿ ನಾಲ್ಕನೇದಾಗಿ ನಾನು ಒಳ್ಳೆ ನೆಲವಾಗಿದ್ದೇನೋ ಅನ್ನೋದನ್ನ ಇವತ್ತಿನ ದಿವಸ ಕರ್ತನೆ ಯಾರು ಬೆರಳು ತೋರಿಸಿ ನಮ್ಮನ್ನ ಕರ್ತನೆ ರಾಜ ತೂಕಕ್ಕೆ ಹಾಕೋದು ಬೇಡ, ನಮ್ಮನ್ನ ನಾವೇ ಇವತ್ತಿನ ದಿವಸ ಅವಲೋಕಿಸುವಾಗ ನಮಗೆ ಸಹಾಯದಸ್ತವನ್ನ ಚಾಚು. ಒಂದು ಕ್ಷಣ ಕರ್ತನೆ ಎಲ್ಲ ಕೆಲಸಗಳಿಂದ ಎಲ್ಲ ಜವಾಬ್ದಾರಿಯಿಂದ ಬೇರ್ಪಟ್ಟು ನಿನ್ನ ಸನ್ನಿಧಿಯಲ್ಲಿ ಕೂತು ಆಲೋಚನೆ ಮಾಡುವಾಗ ನಮಗೆ ಸಹಾಯದಸ್ತವನ್ನ ಚಾಚು. ಕರ್ತನೆ ಆಲೋಚನೆ ಮಾಡುವಾಗ ಪರಿಶುದ್ಧಾತ್ಮರೇ ನಮಗೆ ತಿಳಿಸಿಕೊಡೋದಕ್ಕಾಗಿ ಸಹೋದರ, ಗೋಚರಪಡಿಸುವುದಕ್ಕಾಗಿ ಸಹೋದರ, ಪ್ರಕಟಪಡಿಸುವುದಕ್ಕಾಗಿ ಸಹೋದರ ಕರ್ತನೆ, ನಮ್ಮ ಸ್ಥಿತಿಗತಿಯನ್ನು ನೀನು ಕರ್ತನೆ ನಮಗೆ ಪ್ರಕಟಿಸಿ ಕರ್ತನೆ ನಿನ್ನ ಹತ್ತಿರ ಬರುವುದಕ್ಕೆ ನಮ್ಮನ್ನು ನಡೆಸುವೆ ಸಭ. ನಾವು ಕರ್ತನೆ ರಾಜ ಪರಿಶುದ್ಧಾರಿಯ ಮಕ್ಕಳಿರುವ ಮಣ್ಣಿನಂತಲ್ಲ, ಕರ್ತನೆ ಬಂಡೆಯ ಮೇಲಿರುವಂತ ಮಣ್ಣಿನಂತಲ್ಲ, ಕರ್ತನೆ ರಾಜ ಮುಳ್ಳಿ ಗಿಡಗಳ ಮಧ್ಯದಲ್ಲಿರುವ ಮಣ್ಣಿನಂತಲ್ಲ, ನಾವು ಒಳ್ಳೆ ನೆಲವಾಗಿ 30ರಷ್ಟು 60ರಷ್ಟು 100ರಷ್ಟು ಫಲ ಕೊಡುವ ಹಾಗೆ ನಮ್ಮನ್ನು ನೀನು ತಾನೇ ನಡೆಸುವೆ ಸಭ. ವಿರೋಧವಾಗಿ ಕರ್ತನೆ ನಮ್ಮ ಉಲ್ಲಿರುವಂತಹ ಹೃದಯದಲ್ಲಿ ಬಿತ್ತಲ್ಪಟ್ಟಿರುವ ವಾಕ್ಯವನ್ನು ಕದಿಯುವಂತ ಎಲ್ಲ ಸೈತಾನನ ತಂತ್ರಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾನೆ, ಬಿಡುಗಡೆ ಉಂಟು ಮಾಡಿದ ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಪ್ರಾರ್ಥಿಸುವಂತೆ ಕೊಡ್ತೀನಿ ಜೀವವುಳ್ಳ ತಂದೆ.